ಹಾ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ. ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಹೀಲರ್ ಮತ್ತೆ ಮೆಡಿಟೇಷನ್ ಕೋಚ್ ಹಾಗೂ ಸ್ಪಿರಿಚುವಲ್ ಲೈಫ್ ಕೋಚ್. ಸೊ ಇವತ್ತು ನಮ್ಮ ಹತ್ರ ಒಬ್ರು ಕ್ಲೈಂಟ್ ಬಂದಿದ್ದಾರೆ, ಕವಿತಾ ಅಂತ ಹೇಳ್ಬಿಟ್ಟು. ಸೊ ಅವ್ರು ನಮ್ಗೆ ಈಗಾಗಲೇ 5 ಸೆಷನ್ಸ್ ಅನ್ನ ಅವರು ಅಟೆಂಡ್ ಮಾಡಿದ್ದಾರೆ. ಹಾಗೆ ರೇಖೆ ಹೀಲಿಂಗ್ ಅನ್ನ ಕೂಡ ಅವರು ಕಲ್ತ್ಕೊಂಡಿದ್ದಾರೆ ಫಸ್ಟ್ ಲೆವೆಲ್. ಸೊ ಅವರ ಎಕ್ಸ್ಪೀರಿಯನ್ಸ್ ನ ನೀವು ಅವ್ರ ಬಾಯಲ್ಲೇ ಕೇಳ್ಬೇಕು. ಮ್ಯಾಮ್, ಇವಾಗ ನೀವು ನಮ್ಮ ಹೀಲಿಂಗ್ ಸೆಂಟರ್ಗೆ ಬರ್ತಾ ಇದ್ದೀರಾ. ಈಗಾಗಲೇ ನೀವು ಇದು 5th ಟೈಮ್ ಬರ್ತಾ ಇರೋದು. ಸೊ ನಿಮ್ ರಿವ್ಯೂ, ನಿಮ್ಮ ಒಪಿನಿಯನ್ ಹೇಗ್ ಅನಿಸ್ತಾ ಇದೆ? ಸೊ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಮ್ಯಾಮ್, ಎಲ್ರಿಗೂ ಗೊತ್ತಾಗ್ಲಿ. ಸೊ ನನ್ನ ಹೆಸರು ಕವಿತಾ. ನಾನು ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಬೇಸಿಕಲಿ ನನ್ಗೆ ನಾನು ಬ್ರೇಕ್ ತಗೊಂಡಿದ್ದೆ, ಆಕ್ಚುಲಿ ವರ್ಕ್ ಇಂದ ಬ್ರೇಕ್ ತಗೊಂಡಿದ್ದೆ. ಸೊ ಆ 1 ವರ್ಷದ ನನಗೆ ಸಿಕ್ಕಾಪಟ್ಟೆ ನನ್ಗೆ ಗೊತ್ತಿಲ್ದಂಗೆ ನೆಗೆಟಿವಿಟಿ, ನಾನ್ ಡೌನ್ ಓವರ್ ಥಿಂಕಿಂಗು ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ನನಗ್ ಗೊತ್ತಾಗ್ತಿರ್ಲಿಲ್ಲ, ನಾನು ಏನೇ ಕೆಲಸ ಮಾಡ್ಬೇಕು ಅಂತ ಅಂದ್ರೂ ನಾನು ಸ್ಟ್ರಕ್ ಆಗ್ಬಿಡ್ತಿದ್ದೆ. ಯಾವ್ದೋ ಒಂದ್ ಪ್ಲಾನ್ ಮಾಡ್ತಿದ್ದೆ, ಆ ಪ್ಲಾನ್ ನನ್ಗೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿರ್ಲಿಲ್ಲ. ದೆನ್ ಐ ವಾಸ್ ಗೆಟಿಂಗ್ ಲಾಟ್ ಆಫ್ ಬ್ಯಾಡ್ ಡ್ರೀಮ್ಸ್. ನಂಗೆ ನೈಟ್ ನಿದ್ದೆನೆ ಬರ್ತಾ ಇರ್ಲಿಲ್ಲ, ಖಂಡಿತವಾಗ್ಲೂ ನಿದ್ದೆ ಬರ್ತಾ ಇರ್ಲಿಲ್ಲ. ಬಟ್ ನನ್ಗೇನೋ ಆಗ್ತಿದೆ, ನನ್ ಒಳಗಡೆ ಏನೋ ಫೀಲ್ ಆಗ್ತಿದೆ. ಬಟ್ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ದೇ ಯೂಸ್ ಟು ಸೇ ನನ್ಗೆ, ನೀನು ಮನೇಲಿ ಇರ್ತೀಯ ಅಲ್ವಾ, ಸೊ ನಿನ್ಗೆ ಅದಕ್ಕೆ ಆತರ ಎಲ್ಲ ಥಿಂಕಿಂಗ್ ಬರ್ತಾ ಇದೆ, ಏನೇನೋ ಅನ್ಸ್ತಾ ಇದೆ, ನೀನು ಕೆಲ್ಸಕ್ಕೆ ಹೋಗಕ್ ಶುರು ಮಾಡು. ಆದ್ರೂ ನನ್ ಮೈಂಡ್ ಅಕ್ಸೆಪ್ಟ್ ಮಾಡ್ಲಿಲ್ಲ. ಐ ಥಾಟ್ ನಾನು ಹೀಲಿಂಗ್ ಏನಾದ್ರೂ ಮಾಡ್ಕೋಬೇಕು, ಹೀಲಿಂಗ್ ತಗೋಬೇಕು ಅಂತ ಅನ್ಕೊಂಡೆ. ಅಷ್ಟು ಆ ಟೈಮಲ್ಲಿ ನನಗ್ ಗೊತ್ತಿರೋ ನಮ್ ಮೇಡಮ್ ಪದ್ಮಾ ಮೇಡಮ್, ಅವರು ನನ್ಗೆ ಮುಂಚೆ ಕೊಲೀಗ್ ಆಗಿ ವರ್ಕ್ ಮಾಡ್ತಿದ್ರು, ನಾನು ಅವ್ರ ಜೊತೆ ಕೊಲೀಗ್ ಆಗಿದ್ದೆ. ಸೊ ನನ್ಗೆ ಆದ್ಮೇಲೆ ಗೊತ್ತಾಯ್ತು, ಸೊ ಇವ್ರು ರೇಖಿ ಹೀಲಿಂಗ್ ಎಲ್ಲ ಕಲ್ತಿದ್ದಾರೆ, ಹೀಲಿಂಗ್ ಸೆಷನ್ ಎಲ್ಲ ಮಾಡ್ತಾರೆ. ಸೊ ನೋಡೋಣ, ಫಸ್ಟ್ ಒಂದ್ಸಲಿ ಹೀಲಿಂಗ್ ತಗೊಳೋಣ ಅಂತ ಅನ್ಕೊಂಡು ಅವ್ರನ್ನ ಮೀಟ್ ಮಾಡಕ್ ಬಂದೆ. ಮೀಟ್ ಮಾಡಿದಾಗ ಅವರು ನಾನು ನಮ್ಮ ಅಮ್ಮನ ಜೊತೆ ಇಬ್ರು ಬಂದ್ವಿ. ಅಮ್ಮಂದು ಕೌನ್ಸಿಲಿಂಗ್ ಮಾಡಿದ್ರು, ನಂದು ಕೌನ್ಸಿಲಿಂಗ್ ಮಾಡಿದ್ರು. ಸೊ ಕೌನ್ಸಿಲಿಂಗ್ ಮಾಡಿ ಅವ್ರ ಆಮೇಲೆ ಹೀಲಿಂಗ್ ಸೆಷನ್ ತಗೊಂಡ್ರು. ನಾನ್ ಮಾಡಿಸ್ಕೊಂಡಿದ್ದು ಕಾರ್ಮಿಕ್ ಹೀಲಿಂಗ್. ಫಸ್ಟ್ ನಾನ್ ಮಾಡಿಸ್ಕೊಂಡಿದ್ ಕಾರ್ಮಿಕ್ ಹೀಲಿಂಗ್. ಆ ಕಾರ್ಮಿಕ್ ಹೀಲಿಂಗ್ ಫಸ್ಟ್ ಸೆಷನ್ ಮಾಡಿಸ್ದಾಗ್ಲೇ ನನಗೆ ಗೊತ್ತಾಯ್ತು, ನನ್ಗೆ ಅದು ಕಂಪ್ಲೀಟ್ ನನ್ಗೆ ಅದು ಚೇಂಜಸ್ ಎಲ್ಲ ಗೊತ್ತಾಯ್ತು. ಐ ವಾಸ್ ಫೀಲಿಂಗ್ ಸೋ ಲೈಟ್, ಐ ವಾಸ್ ಫೀಲಿಂಗ್ ಸೋ ಎನರ್ಜೆಟಿಕ್. ಅಂಡ್ ಆಫ್ಟರ್ ದಟ್ ನಾನು ನಂದು ಒಂದೊಂದೇ ಪ್ಲಾನ್ಗಳನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಬಂದೆ. ಆಮೇಲೆ ಅದು 3 ಸೆಷನ್ ಅಂತ ಹೇಳಿದ್ರು. ಸೊ ನಾನ್ ಸೆಕೆಂಡ್ ಸೆಷನ್ ಬಂದಾಗ ಇನ್ನೂ ತುಂಬಾ ಡಿಫ್ರೆನ್ಸಸ್ ಕಾಣಿಸ್ತು. ಅದಾದ್ಮೇಲೆ ನಾನ್ ಏನೇನ್ ಪ್ಲಾನ್ಸ್ ನಾನು ಹಾಕೊಂಡು, ಏನೇನೆಲ್ಲ ಹಾಕೊಂಡು ಅದು ಒಂದೊಂದಾಗೆ ಎಕ್ಸಿಕ್ಯೂಟ್ ಆಗಕ್ ಶುರುವಾಯ್ತು. ಈಗ ನಾನು ಬೇಗ ಹೇಳಕ್ ಆಗ್ತಾ ಇದೆ, ನಂದು ಕೆಲ್ಸದ ಕಡೆ ನಾನು ಫೋಕಸ್ ಮಾಡಕ್ ಆಗ್ತಾ ಇದೆ, ನನಗೆ ಕ್ಲಾರಿಟಿ ಸಿಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ, ನಾನು ಬಿಸಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಆಮೇಲೆ ಯಾವ್ದೇ ತರದ ಬ್ಯಾಡ್ ಥಾಟ್ಸ್ ಬರ್ತಾ ಇಲ್ಲ. ನನ್ನನ್ನು ಆದಷ್ಟು ನಾನು ಹೇಗೆ ನಾನು ಇಟ್ಕೋಬೇಕು, ಮೀನ್ಸ್ ನಾನ್ ದಿನ ಹೇಗಿರ್ಬೇಕು ಅನ್ನೋದು ಕೂಡ ನಾನು ಅದ್ರ ಕಡೆ ಫೋಕಸ್ ಮಾಡಕ್ ಆಗ್ತಾ ಇದೆ. ಆದಷ್ಟು ನನ್ಗೆ ಕ್ಲಾರಿಟಿ ಸಿಗ್ತಾ ಇದೆ, ಕ್ಲಾರಿಟಿ ಸಿಕ್ಕಿದೆ, ನನ್ಗೆ ಮೆಂಟಲ್ ಪೀಸ್ ಸಿಕ್ಕಿದೆ. ನಂದು ಆಲ್ಮೋಸ್ಟ್ ನಂದೇನು ಪೇನ್ಸ್ ಇತ್ತಲ್ಲ, ಇನ್ಸೈಡ್ ಸುಮಾರು ಪೇನ್ಸ್ ಇತ್ತು ನನಗೆ, ಅದೆಲ್ಲ ಕೂಡ ಇವಾಗ ಅದೆಲ್ಲ ರಿಲೀಸ್ ಆಗಿದೆ. ಇವತ್ತು ನಾನ್ ಮಾಡಿಸ್ಕೊಂಡಿದ್ದು ಇನ್ನೊಂದು ಬಂದು ಇನ್ನರ್ ಚೈಲ್ಡ್ ಹೀಲಿಂಗ್. ಯಾಕೆಂದ್ರೆ ನಂದು ಕೆಲವೊಂದು ಕೆಲ್ಸಗಳು ಪೋಸ್ಟ್ಪೋನ್ ಆಗ್ತಿತ್ತು, ನನ್ಗೆ ಸ್ಟಮಕ್ ಇಶ್ಯೂಸ್ ಇತ್ತು. ಸೊ ಅದೆಲ್ಲ ಅದನ್ನ ಹೀಲ್ ಮಾಡಿಸ್ಕೋಬೇಕಾಗಿತ್ತು. ಸೊ ಮೇಡಮ್ ಹೇಳಿದ್ರು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಸ್ಕೊಳ್ಳಿ ಅಂತ. ಸೊ ನಾನು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಸ್ಕೊಂಡು ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಕ್ಚುಲಿ ಪದ್ಮಾ ಮೇಡಮ್, ಐ ಆಮ್ ಸೋ ಗ್ಲಾಡ್ ಟು ಮೀಟ್ ಯು. ಐ ಆಮ್ ಸೋ ಬ್ಲೆಸ್ಡ್ ದಟ್ ನನ್ಗೆ ನಿಮ್ ಕಡೆಯಿಂದ ಹೀಲಿಂಗ್ ಸಿಕ್ಕಿದೆ. ಸೊ ನನ್ಗೆ ಗೊತ್ತಿಲ್ಲ, ನಿಮ್ ಕಡೆ ನಾನು ಬಂದಿಲ್ಲ, ನಾನು ಹೀಲಿಂಗ್ ತಗೊಂಡಿಲ್ಲ ಅಂದಿದ್ರೆ ಇವತ್ ಮತ್ತೆ ನಾನು ಅದೇ ರೂಟೀನ್, ಅದೇ ಪ್ಯಾಟ್ರನ್, ಅದೇ ಥಾಟ್ಸ್ ಅಲ್ಲೇ ನಾನು ಮುಳುಗೋಗ್ತಿದೆ ಅನ್ಸುತ್ತೆ. ಬಟ್ ಇವತ್ತು ನಾನು ಹೊಸ ವರ್ಷನಾಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಇವತ್ತು ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ನಾನು ನೋಡಿದ್ದೀನಿ. ಅಂದ್ರೆ ನನ್ ಫಿಸಿಕಲ್ ಆಗಿರ್ಬೋದು, ನನ್ ಮೆಂಟಲ್ ಹೆಲ್ತ್ ಆಗಿರ್ಬೋದು, ನನ್ನ ಎಮೋಷನಲ್ ಹೆಲ್ತ್ ಆಗಿರ್ಬೋದು, ಎಲ್ಲಾ ಲೆವೆಲ್ ಅಲ್ಲೂ ನಾನು ತುಂಬಾ ಹೆಲ್ದಿ ಆಗಿದ್ದೀನಿ.
ನನ್ನ ಥಾಟ್ಸ್ ತುಂಬಾ ಪ್ಯೂರಿಫೈ ಆಗಿದೆ, ಕ್ಲಾರಿಟಿ ಸಿಗ್ತಾ ಇದೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ, ಸೊ ಇದೇ ರೀತಿ ನೀವು ಕೂಡ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತ ಆದ್ರೆ ದಯವಿಟ್ಟು ನಮ್ಮ ಹೀಲಿಂಗ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಲೀಸ್ ಡಯಲ್ ನಂಬರ್ 8618960482 9945640081 for more details and updates. Also, thank you Kavita ma'am, and thanks for the universe, Reiki, and thanks for the energy for giving me this opportunity. Thank you once again.